SGT मोबाइल रिपेयर एंड ट्रेनिंग इंस्टीट्यूट के निम्नलिखित स्वागत है। सो मेरा सभी भाई को SGT मोबाइल रिपेयर एंड ट्रेनिंग इंस्टीट्यूट को स्वागत है। सो मेरे पास एक मोबाइल आया S22 अल्ट्रा। तो इसका सिम नहीं चल रहा, इसका सिम नहीं चल रहा है। इसका सिक्योरिटी मैंने दिखा रहा हूँ, सिक्योरिटी ओके है, सिक्योरिटी ओके ಇದೆ। ಸೊ ಇದರಲ್ಲಿ ಏನೇನು ಬರ್ತಾ ಇಲ್ಲ, ಸಿಮ್ ಬರ್ತಾ ಇಲ್ಲ, ಎಮರ್ಜೆನ್ಸಿ ಕಾಲ್ ಓನ್ಲಿ ಏನ್ ಬರ್ತಾ ಇದೆ, सिम ನಾನು ಹಾಕಿದ್ದೀನಿ ऑलरेडी, सिम को मैंने डाल चुका ऑलरेडी, बट इसका अंदर देखो सिम डाला हुआ है इसका अंदर क्या नहीं आ रहा है, इनसेट सिम। ऑलरेडी किसी ने इसका CPU MC को रिवॉल्व कर लिया उसके बाद क्या होना चाहिए हम ये वीडियो में ಚೆಕ್ करेंगे स्टेप बाय स्टेप। ಸೊ CPMC ಆಲ್ರೆಡಿ ಇದನ್ನ ಯಾರೋ ರಿವಾಲ್ವ್ ಮಾಡಿದ್ದಾರೆ, ಸೊ ನೋಡೋಣ ಏನಾಗುತ್ತೆ ಅಂತ ಚೆಕ್ ಮಾಡೋಣ ಸ್ಟೆಪ್ ಬೈ ಸ್ಟೆಪ್। ಸೊ ಇದರ ಬೇಸ್ ಬ್ಯಾಂಡ್ ಚೆಕ್ ಮಾಡಿಸ್ತೀನಿ ಒಂದ್ಸಲಿ, इसका बेस बैंड, इसका बेस बैंड देखो, इसका बेस बैंड भी है, ಇದರೊಳಗೆ ಬೇಸ್ ಬ್ಯಾಂಡ್ ಇದೆ। ಸೊ S22 ಅಲ್ಟ್ರಾ ಇದೆ। ಸೊ ಇನ್ಸೈಡ್ ಸಿಮ್ ಬಂದಿದೆ ನನ್ನ ಹತ್ರ, ಆಲ್ರೆಡಿ CPU ಬೇರೆ ಹತ್ರ ರಿಬಲ್ ಆಗಿದೆ। ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತಾ ಇದೀನಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಇವಾಗ ನಾವು ನೋಡೋಣ, बोर्निया ओपन मारी, बोर्निया को क्या कर लिया मैंने, ओपन कर लिया। इसका सिम का रिलेटेड इधर ट्रे है। सो ಇದು ಸಿಮ್ ರಿಲೇಟೆಡ್ ಕನೆಕ್ಟ್ರು ಇಲ್ಲಿದೆ। ಸೊ ಇದನ್ನು ನಾವೇನು ಮಾಡೋಣ, ಚೆಕ್ ಮಾಡೋಣ। ಸೊ ಪ್ರತಿಯೊಂದು ಲೈನ್ ನಾನೇನು ಮಾಡ್ತಾಯಿದ್ದೀನಿ ಇವಾಗ ಚೆಕ್ ಮಾಡ್ತೀನಿ, ಸಿಮ್ ರಿಲೇಟೆಡ್ ಲೈನ್ಗಳು। ಓಕೆ 415, ಓಕೆ 625, ಓಕೆ ನೆಕ್ಸ್ಟ್ 625, 766, ಓಕೆ एंड 765, ओके, यानी इसका पूरा लाइन चेक करना चाहिए। 765, ओके। सो 765 ಓಕೆ ಬರ್ತಾ ಇದೆ, ಒಂದೇ ರೀಡಿಂಗ್ ಎಲ್ಲಾನು ಓಕೆ। ಇದಾದಮೇಲೆ 287, ಸೊ ಇದು ಕೂಡ ಓಕೆ ಇದೆ। ಸೊ ಕೆಳಗಡೆ ನಾವು ಬಾಟಮ್ ಲೈನ್ನ ಚೆಕ್ ಮಾಡೋಣ। ಬಾಟಮ್ ಲೈನ್ को ಚೆಕ್ करेंगे, पहले वाला ಫಸ್ಟ್ನೇದು ಏನು ನೋಡೋಣ। ಸೊ OL ಇದೆ ನೋಡಿ ಫ್ರೆಂಡ್ಸ್, ಇದೇನಾಗಿದೆ OL ಇದೆ। ಸೊ ಇದು ರೀಡಿಂಗ್ ಬರ್ತಾ ಇಲ್ಲ, ಓಕೆ। ಎರಡನೇದು पहला वाला रीडिंग नहीं आया हुआ है, 405, ओके। लास्ट वाला डिजिट छोड़ना है, 4019, ओके। लास्टನೇದು ಡಿಜಿಟ್ ನೀವೇನು ಮಾಡಬೇಕಾಗುತ್ತೆ, ಬಿಡಬೇಕಾಗುತ್ತೆ। 615, ಸಾರಿ 420, ಓಕೆ 374। ಸೊ ಇದೆಲ್ಲ ಓಕೆ ಇದೆ, ಆದರೆ ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿದೆ, ಏನಂದರೆ ಈ ಲೈನು ಸಿಕ್ಕಿಲ್ಲ, ಓಕೆ। ಈ ಲೈನ್ನ ನಾನು ಏನು ಮಾಡ್ತಾಯಿದ್ದೀನಿ, ಚೆಕ್ ಮಾಡ್ತೀನಿ। ಮಧ್ಯದಲ್ಲಿ ಒಂದು ರಿಜಿಸ್ಟರ್ ಇದೆ, ರಿಜಿಸ್ಟರ್ वन सेकेंड जूम मारती, रजिस्टर है सेंटर में, 1 मिनट जूम करेंगे, अपने मदरबोर्ड में चेक करेंगे ये वाला में भी रीडिंग आ रहा है या नहीं आ रहा है, ओके। सो मदरबोर्डಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಇಲ್ಲೂ ರೀಡಿಂಗ್ ಬರ್ತಾ ಇದೆ ಅಥವಾ ಇಲ್ಲ ಅಂತ ನೋಡಿ। ಇಲ್ಲೂ ಕೂಡ ರೀಡಿಂಗ್ ಬರ್ತಾ ಇಲ್ಲ, ನಾವೇನು ಮಾಡೋಣ, ರೀಡಿಂಗ್ ಯಾವುದಿಲ್ಲ, ಈ ಕಡೆ ಮಾತ್ರ 640 ಅಂದರೆ 1.8 पुल अप लाइन ಇದು, ಈ ಕಡೆ ನಾವು ಚೆಕ್ ಮಾಡೋಣ, ಯಾವುದೇ ರೀಡಿಂಗ್ ಇಲ್ಲ। सो ಇದು सीधा ಎಲ್ಲಿಗೆ ಹೋಗ್ತಾ ಇದೆ ಚೆಕ್ ಮಾಡೋಣ। एक इधर जा रहा है सीधा के सीधा, हम क्या करेंगे, ಚೆಕ್ करेंगे। सो लेयर से होते हुए लेयर ಒಳಗಡೆಯಿಂದ सीधा ಎಲ್ಲಿಗೆ ಹೋಗ್ತಾ ಇದೆ, CPU ಒಳಗಡೆ ಹೋಗ್ತಾ ಇದೆ ಈ ಟ್ರ್ಯಾಕ್, ಕರೆಕ್ಟಾ। सो ನೋಡಿ ನಾನು बिट मैप ಅಲ್ಲಿ ಕೂಡ ಚೆಕ್ ಮಾಡಿಸ್ತೇನೆ, मैं बिट मैप में भी इसको चेक करवा रहा हूँ। सो इसका बिट मैप भी है, इसको टिक कर लिया मैंने। ये रजिस्टर होते हुए सीधा के सीधा ये दोनों इनर लाइन से, यानी अपना सैंडविच से जाएगा CPU के अंदर। ये सैंडविच में क्या हो सकता है, ये लूज़ कांटेक्ट हो सकता है, देखो सिम 1 डेटा है। सो लूज़ कांटेक्ट से वजह से ये कनेक्टिविटी CPU से मिस हो सकता है। सो आपने एक होता है सैंडविच को रिबॉल करके इसको ठीक कर सकते हैं। दोबारा दूसरा स्मार्ट वर्क होता है, CPU का अंडर IC जंपिंग लेके भी इसको डायरेक्ट दिया तभी काम चल जाता है, ओके। सो इಲ್ಲಿಗೆ ಬಂದು ನಾವೇನು ಮಾಡೋಣ, CPU ಹೋಗೋಣ, CPU ಇಂದ ಡೈರೆಕ್ಟಾಗಿ ಇಲ್ಲಿಗೆ ಒಂದು ಜಂಪಿಂಗು ತೊಗೊಂಬೋಣ। ಸೊ ಇದು ಸ್ಯಾಂಡ್ವಿಚ್ ಮದರ್ ಬೋರ್ಡಲ್ಲಿ ಏನಾಗಿದೆ, ಹೋಗ್ಬಿಟ್ಟು CPU ಹೋಗಿದೆ, ಅಂದರೆ ಅಂಡರ್ ಸ್ಯಾಂಡ್ವಿಚ್ ಮದರ್ ಬೋರ್ಡ್ ಒಳಗಡೆ ಹೋಗ್ಬಿಟ್ಟು CPU ಈ ಪಿನ್ಗೆ ಹೋಗ್ತಾ ಇದೆ। सो दूसरा डायरेक्टली CPU से निकाल के डायरेक्ट एक जंपर लगा सकते हैं, नहीं तो सैंडविच को रीबॉल कर सकते हैं। ये होता है इसका प्रॉब्लम का सलूशन। तो हम क्या करेंगे, अभी IC को निकालेंगे, IC ने मारना तगियाना। सो बिना रीबॉल किए इसको लगा के सेट को ऑन करने की कोशिश करेंगे।
ರೀಬಾಲ್ ಕರ್ನಿ ಆಲ್ರೆಡಿ ಕಿಯಾ ಹುವಾ ಹೈ ಕಿಸಿನೆ. ಓಕೆ, ಆಲ್ರೆಡಿ ಯಾರೋ ಏನು ಮಾಡಿದ್ದಾರೆ, ರೀಬಾಲ್ ಮಾಡಿದ್ದಾರೆ. ಸೊ ನಾವೇನು ಮಾಡೋಣ, ಇದನ್ನು ರೀಬಾಲ್ ಮಾಡಲ್ಲ. ಇದರಲ್ಲಿ ಒಂದು ಟ್ರಿಕ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಸೊ ಏನು ಮಾಡಲ್ಲ ನಾನು, ರೀಬಾಲ್ ಯಾವ ಕಾರಣಕ್ಕೂ ಮಾಡಲ್ಲ. ರೀಬಾಲ್ करता नहीं है मैंने, डायरेक्टली ऐसा ही आपको निकाल के दिखाएंगे और बैठा के दिखाएंगे कैसा काम होता फटाफट करके. ओके, ಸೊ ನಾವು ರೀಬಾಲ್ ಮಾಡಲ್ಲ ನಾನು. ಓಕೆ, ಸೊ ಅದೇ ಥರನೇ ರಿಮೂವ್ ಮಾಡ್ತೀನಿ ರ್ಯಾಮು ಮತ್ತು ಸಿ ಪಿ ಯುನ. ಅಂಡರ್ ಐ ಸಿ ಒಂದು ಜಂಪಿಂಗ್ ಹೊಡೆಯೋಣ. ಜಂಪಿಂಗ್ ಹೊಡೆದ್ಬಿಟ್ಟು ಏನು ಮಾಡೋಣ, ಸೆಟ್ನ ಆನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ರೀಬಾಲ್ ಮಾಡ್ತಾ ಕೂದರೆ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಟೈಮ್ ಯಾವ ಥರ ಇದನ್ನು ತೆಗಿಬೇಕು, ಯಾವ ಥರ ಇದನ್ನು ಮತ್ತೆ ಕೂರಿಸಿ ಸೆಟ್ನ ಆನ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ರೀಬಾಲ್ ಆಗಿದೆ, ಇದು ಆಲ್ರೆಡಿ ರೀಬಾಲ್ ಹೋ ಚುಕಾ है. ಸೊ देखो ऐसा हलना है, थोड़ा सा ಶೇಕಿಂಗ್ करना है, ಸ್ವಲ್ಪ ಏನು ಮಾಡಬೇಕು, ಶೇಕ್ ಮಾಡಬೇಕು. ಸೊ ನೋಡಿ, ಈ ಥರ ನಾನು ಮೇಲ್ಗಡೆಯಿಂದ ಇದು ಫುಲ್ ವಿಡಿಯೋ ಎಷ್ಟು ನಿಮಿಷಕ್ಕೆ ಇದು ಓಪನ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸಿದ್ದೀನಿ. ಓಕೆ, ಸೊ ಅದೇ ಥರ ಸಿ ಪಿ ಯು ಕೂಡ, ಸಿ ಪಿ ಯುನು ಫುಲ್ ಹೀಟ್ ಮಾಡಬೇಕು. ಹೀಟ್ ಇದ್ದಾಗೆ ನಾನು ಯಾವುದೇ ಇಲ್ಲಿ ಪಾಯಿಂಟನ್ನು ಏನು ಮಾಡ್ತಾ ಇಲ್ಲ, ಕ್ಲೀನ್ ಮಾಡ್ತಾ ಇಲ್ಲ. ಅದೇ ಥರನೇ ಸೊ ತೆಗಿತಾ ಇದ್ದೀನಿ ಮತ್ತು ಅದೇ ಥರನೇ ಕೂರಿಸ್ತಾ ಇದ್ದೀನಿ. ಅಂದರೆ ಬಿನಾ ರೀಬಾಲ್ किए हुए मैं आईसी को बैठा रहा हूँ. इसमें कोई फास्ट फॉरवर्ड नहीं है. सो ऐसा ही मैंने इसका डायरेक्टली ओपन किया हुआ है, कौन सा भी फास्ट फॉरवर्ड में किया नहीं है. चलो ठीक, मेरा सी पी यू और रैम दोनों ओपन हो चुका है. ಸೊ ನನ್ನ ಸಿ ಪಿ ಯು ಮತ್ತು ರ್ಯಾಮ್ ಎರಡೂ ಓಪನ್ ಆಗಿದೆ. ಎಲ್ಲ ಬಾಲು ಕೂತಿದೆ, ಯಾವುದು ಕೂತಿಲ್ಲ ಅಂತ ಇದರಲ್ಲಿ ಇಲ್ಲ. ಸಬಿ ಬಾಲ್ बैठा हुआ है, इसमें कोई बैठा नहीं करके कुछ नहीं है. ओके, सो इधर से हम काउंटिंग करेंगे कितना वाला लाइन अपना ओपन हो चुका है. उधर से एक क्या करेंगे, लाइन लेके सीधा के सीधा कनेक्टर को दे देंगे. ओके, सो ಇಲ್ಲಿಂದ ನಾವು ಒಂದು ಲೈನ್ ತೊಗೋಣ. ಸೊ ಇಲ್ಲಿ 3 4 5 6 7 7ರಿಂದ ಪಕ್ಕದ್ದು. ಸೊ 7 ಕಾ ಪೈಲಾ ಲೈನ್. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಐಸಿನ ಕೂರಿಸ್ತಾ ಇದ್ದೀವಿ. ಸೊ ನಾನು ಯಾವುದೇ ರೀಬಾಲ್ ಮಾಡಿಲ್ಲ, बिना रिबॉल किए हुए मैं इसको बैठा रहा हूँ. टाइम बचाना वेरी इंपॉर्टेंट है, ये वाला स्किल आपको सीखना पड़ेगा. आपको ऐसा काम करना तो हमारे को कांटेक्ट कर सकते हैं, नीचे आने वाले नंबर से कॉल कर सकते हैं. ನಿಮ್ಗೆ ಏನಾದ್ರು ಟ್ರೈನಿಂಗ್ ತೊಗೊಬೇಕು ಅಂತ ಇಂಟ್ರೆಸ್ಟೆಡ್ ಏನಾದ್ರು ಇದ್ದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ಸೊ ನನ್ನ ಹೀಟ್ ಬಂದು ಸೇಮ್ ಟು ಸೇಮ್ 340 60 861 DW ಅಲ್ಲಿ. ಸೊ ನಾನೇನು ಮಾಡ್ತಾಯಿದ್ದೀನಿ, ಒಂದು ಸೆಕೆಂಡಿಗೆ ಅದನ್ನು ಹೋಲ್ಡ್ ಮಾಡ್ತಾಯಿದ್ದೀನಿ, ಐಸಿನ ಹೀಟ್ ಕೊಡ್ತಾಯಿದ್ದೀನಿ. ಒಂದು 20 ರೌಂಡ್ಸ್ನ ನಾನು ಏನು ಮಾಡಿದ್ದೀನಿ, ಇದರಲ್ಲಿ ಹೀಟ್ ಕೊಟ್ಟಿದ್ದೀನಿ. ಅಂಡರ್ ಐ ಸಿ ಜಂಪಿಂಗ್ ನಡೆದಿದೆ ನಮ್ಮದು, ಆದರೂ ನಾವು ರೀಬಾಲ್ ಮಾಡಿಲ್ಲ. ಅದೇ ಥರನೇ ಐಸಿನ ಕೂರಿಸ್ತಾ ಇದ್ದೀವಿ. ಓಕೆ, ಸೊ ಇದಾದಮೇಲೆ ಒಂದು 50 ರೌಂಡ್ಸ್ನ ನಾನು ಇದಕ್ಕೆ ಕ್ಲಿಯರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದರೆ ಅದು ಕ್ಲಿಯರಾಗಿ ಕೂತ್ಕೋಬೇಕು. ಒಂದು ಫೈನಲ್ ಆಗಿ ಒಂದು ಸರಿ ಶೇಕ್ ಮಾಡಿ ಕೂಡ ಚೆಕ್ ನೀವು ಮಾಡ್ಬೋದು. ಓಕೆ, हम अभी बिना रिबॉल किए हुए S22 अल्ट्रा का रैम को बिठा रहा. वेरी सिंपल है, एक बार आपका ट्रिक्स होता है इसका अंदर, कोई ये नहीं है, आपका हैंड स्किल बनाना पड़ेगा. उसका अंदर थोड़ा सा ट्रिक्स हो जाता है, तो आप ऐसे ही निकाल के ऐसे ही ये कर सकते, रिबॉल कर से बैठा सकते. ओके, सो इसका एक्चुअल टाइमिंग है, इसका कोई फास्ट फॉरवर्ड किया नहीं है. इसको हमने अभी बिठा रहा हूँ. सो इसका हीट होगा अपना 340, एयर होगा 60. हमने ब्लोअर यूज़ कर रहा है 861 DW. ओके, ये भी अच्छा वाला ब्लोअर है. सो अभी पेस्ट डाला था ना, बाहर आ गया. ಸೊ ಪೇಸ್ಟ್ ಕೊಟ್ಟಿದ್ದು ಹೊರಗಡೆ ಬಂತು. ವಿತೌಟ್ ರೀಬಾಲ್ ನಾನೇನು ಮಾಡ್ತಾಯಿದ್ದೀನಿ, ಸಿ ಪಿ ಯು ಮತ್ತು ರ್ಯಾಮ್ನ ನಾನು ಕೂರಿಸ್ತಾ ಇದ್ದೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಅಂಡರ್ ಐ ಸಿ ಜಂಪಿಂಗ್ ಆಗಿದೆ, ನಾನು ಸಿ ಪಿ ಯು ಮತ್ತು EMMCನ ಕೂರಿಸಿದ್ದೀನಿ. ಓಕೆ, ಮಿನಿಮಮ್ ಒಂದು 20ರಿಂದ 30 ರೌಂಡ್ ಹೊಡಿಬೇಕಾಗುತ್ತೆ. ಸೊ ಕೂಲಿಂಗೋಸ್ಕರ ಫ್ಯಾನ್ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಚೆಕ್ ಮಾಡೋಣ. देखो फ्रेंड्स, अभी चेक करेंगे क्या रिजल्ट आता है. सो अभी मेरा अंडर ಐಸಿ ಜಂಪಿಂಗ್ हो चुका. ಸೊ ನೋಡಿ ಇಲ್ಲಿ ಸ್ಕ್ರೀನ್ ತೋರ್ಸಮ್ಮ. ಅಂಡರ್ ಐಸಿ ಜಂಪಿಂಗ್ ಏನಾಗಿದೆ, ಓಕೆ ಆಗಿದೆ. ಸೊ ನಾನು ಇಲ್ಲಿಂದ ಅಂಡರ್ ಐಸಿ ಜಂಪಿಂಗ್ ತಗೊಂಡು, ಸೊ ಇದ್ರ ಒಳಗಡೆಯಿಂದ, ಸೊ ಇಲ್ಲಿಂದ ಈ ಟ್ರ್ಯಾಕಿಗೆ ಕೊಟ್ಟಿದ್ದೀನಿ, ಕರೆಕ್ಟಾ. ಸೊ ಇದು ನಮ್ಮದು ಮಿಸ್ಸಿಂಗ್ ಇತ್ತು. ಸೊ ಇವಾಗ ಇದರ ರೀಡಿಂಗ್ ಚೆಕ್ ಮಾಡೋಣ. ಇದರ ರೀಡಿಂಗ್ ಚೆಕ್ ಮಾಡೋಣ.
इसका रीडिंग चेक करेंगे। अंडर आईसी मैंने जंपिंग दिया हुआ है, इसका रीडिंग हम एक बार चेक करेंगे। देखो अभी रीडिंग आ गया है और एक बार ಸೊ ಅಭಿ ರೀಡಿಂಗ್ ಆಗ್ಯಾ ಏನಾಯ್ತು ಇವಾಗ ರೀಡಿಂಗ್ ಬಂದಿದೆ ನಮ್ದು। ಸೊ ಇಲ್ಲಿ ತೋರ್ಸಮ್ಮ। ಸೊ ಇವಾಗ ನಾನು ಏನ್ ಮಾಡ್ತೀನಿ, ಸಿಮ್ ಹಾಕಿದ್ದನ್ನ ಚೆಕ್ ಮಾಡ್ತೀನಿ, ಹಾಕಿದ್ದೈತಲ್ಲ। ಸೊ ಇವಾಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಇದನ್ನ ಸಿಮ್ ಹಾಕಿದ್ದ ಆಲ್ರೆಡಿ ಹಾಗೆ ಇದೆ, ಒಂದ್ಸರಿ ಇದನ್ನ ಕನೆಕ್ಟ್ ಮಾಡ್ತೀನಿ। इसको क्या करेंगे, कनेक्ट करेंगे, सेट देखेंगे ऑन होता क्या। सेट ನೋಡೋಣ ಆನ್ ಆಗುತ್ತಾ ಅಂತ। सेट तो ऑन हो गया, एक बार सिम इजेक्ट करके डालेंगे। सिम मैंने इजेक्ट कर लिया, तो सिम को मैं क्या कर रहा हूँ, डाल रहा हूँ। इजेक्ट कर लिया मैंने, डाल दिया। ओके, देखेंगे इसका नेटवर्क आता है या नहीं आता, ನೋಡೋಣ ಇದು ನೆಟ್ವರ್ಕ್ ಬರುತ್ತೆ ಅಥವಾ ಇಲ್ಲ ಅಂತ। किसी ने ऑलरेडी सीपीएमसी को रिबॉल किया था। देखो फ्रेंड्स इधर नेटवर्क आ चुका है, तो समझ ली नेटवर्क ಏನಾಗಿದೆ ಬಂದಿದೆ। सो ऐसा काम आप भी सीख सकते हैं। आ जाए एसटीटी मोबाइल रिपेयरिंग ट्रेनिंग इंस्टीट्यूट बैंगलोर। मैंने बिना रिबॉल किए डायरेक्ट आईसी को निकाला, दूसरे बार ऐसा ही लगा के सेट को ऑन किया, अंडर आईसी जंपिंग करके अपना नेटवर्क आ गया है इसका अंदर। सो ನಾನು ಐಸಿನ ರೀಬಾಲ್ ಮಾಡಿಲ್ಲ, ಸೊ ಅದೇ ತರ ಐಸಿ ತೆಗೆದೆ, ಡಬಲ್ ಡಕ್ಕರ್ ಕೂಡ ತೆಗೆದ್ಬಿಟ್ಟು ಅಂಡರ್ ಐಸಿ ಒಂದು ಜಂಪಿಂಗ್ ಕೊಟ್ಬಿಟ್ಟು ಅಲ್ಲಿಂದ ನಾನು ಕನೆಕ್ಟಿವಿಟಿ ಮಾಡಿಬಿಟ್ಟು ನಂತರ ಆನ್ ಮಾಡಿದೀನಿ। ನಮ್ಮ ಸೆಟ್ ಆನ್ ಕೂಡ ಆಯ್ತು, ಮತ್ತೆ ಸಿಮ್ ಕೂಡ ವರ್ಕ್ ಆಯ್ತು। इधे तरह कैसे न्यू ಕೂಡ ಕಲಿಬಹುದು। बनी एसटीटी मोबाइल रिपेयर एंड ट्रेनिंग इंस्टीट्यूट बैंगलोर, आप भी ऐसा काम सीख सकते हैं। आ जाए एसटीटी मोबाइल रिपेयर एंड ट्रेनिंग इंस्टीट्यूट बैंगलोर। ये वीडियो अच्छा लगा तो लाइक करें, शेयर करें, ಚಾನಲ್ को सब्सक्राइब करें। ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।